ಹೇ ಮೈ ಡಿಯರ್ ಚಿಲ್ಡ್ರನ್, ವೆಲ್ಕಮ್ ಬ್ಯಾಕ್ ಟು ಬಯೋ ಸ್ಟಡಿ ಮೇಡ್ ಈಸಿ. ಈ ವಿಡಿಯೋದಲ್ಲಿ ನಾನು ಸೆಕೆಂಡ್ PUC ಕೆಮಿಸ್ಟ್ರಿ ಎಕ್ಸಾಮ್ಗೆ ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್ ಯಾವ ತರಹ ಬರುತ್ತೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಜೊತೆಗೆ ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಏನಿದೆ, ಸೊ ಆ 3 ಮಾಡೆಲ್ ಕ್ವೆಶ್ಚನ್ ಪೇಪರ್ನ ನ್ಯೂಮರಿಕಲ್ಸ್, ನಿಮಗೆ 3 ಮಾರ್ಕಲ್ಲಿ ಕೇಳಿರುವಂತಹ ನ್ಯೂಮರಿಕಲ್ಸ್ನ ವಿತ್ ಸಲ್ಯೂಷನ್ಸ್ ನಾವು ಡೀಟೇಲ್ಡಾಗಿ ನೋಡ್ತಾ ಹೋಗೋಣ. ಆ್ಯಂಡ್ ಅದಲ್ಲದೇ ಬೇರೆ ಬೇರೆ ಆ ಚಾಪ್ಟರ್ ಮೇಲೆ ಬರುವಂಥ ನ್ಯೂಮರಿಕಲ್ಸ್ ಯಾವ್ದ್ಯಾವ್ದಿರುತ್ತೆ, ಯಾವ ಟಾಪಿಕ್ ಮೇಲೆ ಹೇಗೆಲ್ಲ ಬರುತ್ತೆ ಅಂತ ಕೂಡ ನೋಡ್ತಾ ಹೋಗೋಣ. ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಆದಷ್ಟು ಬೇಗ ಹೆಚ್ಚೆಚ್ಚು ಜನಕ್ಕೆ ಈ ಒಂದು ವಿಡಿಯೋ ತಲುಪಿ ಅವರು ಕೂಡ ಹೆಲ್ಪನ್ನು ತಗೊಳ್ಳಿ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ನಾವು. ಸೊ ನ್ಯೂಮರಿಕಲ್ಸ್ಗೆ ಹೋಗೋದಕ್ಕೂ ಮುಂಚೆ ನಿಮಗೆ ಗೊತ್ತಿರಬೇಕು, ಸೊ ನ್ಯೂಮರಿಕಲ್ಸ್ ನಮಗೆ ಮಾಡೋಕ್ಕೆ ಬರಲ್ಲ. ಸೊ ನಮಗೆ ನ್ಯೂಮರಿಕಲ್ಸ್ ಆಗೋದೇ ಇಲ್ಲ ಅಂತಂದ್ರೂ ನಿಮಗೆ ಆರಾಮಾಗಿ ನೀವು 1 to 2 ಮಾರ್ಕ್ಸ್ ನೀವು ತೊಗೊಳ್ಬಹುದು. ಅದರಲ್ಲಿ ಹೇಗೆ ಅಂತಂದರೆ ಫಸ್ಟ್ ಫಾರ್ಮುಲಾ ನಿಮಗೆ ಗೊತ್ತಾಗಬೇಕು. ಓಕೆ, ಸೊ ಫಾರ್ಮುಲಾಸನ್ನು ನೆನಪಿಟ್ಕೊಳ್ಳಿ. ಸೊ ಫಾರ್ಮುಲಾಗೆ 1 ಮಾರ್ಕ್ ಇರುತ್ತೆ. ಸಬ್ಸ್ಟಿಟ್ಯೂಷನ್ ಅದಾದಮೇಲೆ ಫುಲ್ ಮಾಡಿಬಿಟ್ಟು ವಿತ್ ಯೂನಿಟ್ ನೀವು ಬರೆದ್ರಿ ಅಂತಂದರೆ ಅಗೇನ್ 1 ಮಾರ್ಕ್. ಸೊ ಟೋಟಲ್ 3 ಮಾರ್ಕ್ ಫಾರ್ ನ್ಯೂಮರಿಕಲ್ ಸಿಗುವಂಥದ್ದಾಗಿದೆ. ಓಕೆ, ಸೊ ಹಾಗಾಗಿ ಅಟ್ಲೀಸ್ಟ್ ನೀವು ಫಾರ್ಮುಲಾ ನೋಡಿಕೊಂಡು ಹೇಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಏನು ಕೊಟ್ಟಿದ್ದಾರೆ ಗಿವನ್ ಅಂತ ನೋಡಿ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡೋದನ್ನು ತಿಳ್ಕೊಂಡ್ರೆ ಅಟ್ಲೀಸ್ಟ್ ನಿಮಗೆ 1 to 2 ಮಾರ್ಕ್ಸ್ ಬರುತ್ತೆ. ಓಕೆ, ಸೊ ನಾವು ಲೆಟ್ಸ್ ಸಿ ದ ಕ್ವೆಶ್ಚನ್. ಮೊದಲಿಗೆ ಸಲ್ಯೂಷನ್ ಚಾಪ್ಟರಿಂದ ಯಾವ ತರಹ ನ್ಯೂಮರಿಕಲ್ಸ್ ಕ್ವೆಶ್ಚನ್ ಬಂದಿತ್ತು ಫ್ರಮ್ ಮಾಡೆಲ್ ಕ್ವೆಶ್ಚನ್ ಪೇಪರ್ 1, 2, 3 ಅಂತ ನೋಡ್ತಾ ಹೋಗೋಣ. ಸೊ ಮೊದಲನೇ ಮಾಡೆಲ್ ಕ್ವೆಶ್ಚನ್ ಪೇಪರಲ್ಲಿ ನಿಮಗೆ ಏನು ಕ್ವೆಶ್ಚನ್ ಕೇಳಿದರು ಅಂತಂದರೆ, ಅವರು ಹೆನ್ರೀಸ್ ಲಾ ಕಾನ್ಸ್ಟೆಂಟನ್ನು ಕೊಟ್ಟಿದ್ದಾರೆ. ಸೊ ಗಿವನ್ ಏನೇನು ಕೊಟ್ಟಿದ್ದಾರೆ, ಹೆನ್ರೀಸ್ ಲಾ ಕಾನ್ಸ್ಟೆಂಟ್. ಓಕೆ, 4.27 × 10⁵ mm ಕೊಟ್ಟಿದ್ದಾರೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರೆಷರನ್ನು ಕೊಟ್ಟಿದ್ದಾರೆ ಅವರು. ಓಕೆ, ಸೊ ಪ್ರೆಷರ್ ಆಫ್ ಮೀಥೇನ್ ಎಷ್ಟಿದೆ, 760 mm Hg ಇದೆ. ಓಕೆ, ಸೊ ನೀವೇನು ಮಾಡಬೇಕು, ಮೋಲ್ ಫ್ರ್ಯಾಕ್ಷನ್ ಆಫ್ ಮೀಥೇನನ್ನು ಕಂಡುಹಿಡಿಬೇಕು. ಓಕೆ, ಸೊ ಯು ಹ್ಯಾವ್ ಟು ಫೈಂಡ್ ಔಟ್ ದ ಮೋಲ್ ಫ್ರ್ಯಾಕ್ಷನ್ ಆಫ್ ಮೀಥೇನ್. ಓಕೆ, ಸೊ ಅದನ್ನು ಕಂಡುಹಿಡಿಬೇಕು. ಇದು ಈಸಿ ಆಗಿದೆ. ಸೊ ಹೇಗೆ ಕಂಡುಹಿಡಿತೀರಾ, ಫಾರ್ಮುಲಾ ಇದೆ. ಓಕೆ, ಸೊ ಪ್ರೆಷರ್ ಈಸ್ ಈಕ್ವಲ್ ಟು ಹೆನ್ರೀಸ್ ಕಾನ್ಸ್ಟೆಂಟ್ ಇಂಟು ಮೋಲ್ ಫ್ರ್ಯಾಕ್ಷನ್ ಆಫ್ ಮೀಥೇನ್. ಹೌದಾ, ಸೊ ಹೇಗೆ ಮಾಡ್ತೀರಾ, ಈಸಿ ಆಗಿದೆ. ಸೊ ಜಸ್ಟ್ ಮೋಲ್ ಫ್ರ್ಯಾಕ್ಷನನ್ನು ಇಲ್ಲಿಟ್ಟು ನೀವು ಇಲ್ಲಿ ನಿಮಗೆ ಪ್ರೆಷರನ್ನು ಇದೆ ಆ್ಯಂಡ್ ಹೆನ್ರೀಸ್ ಕಾನ್ಸ್ಟೆಂಟು ಇದೆ. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಓಕೆ, ಫಾರ್ಮುಲಾಗೆ 1 ಮಾರ್ಕ್, ಸಬ್ಸ್ಟಿಟ್ಯೂಷನ್ನಿಗೆ 1 ಮಾರ್ಕ್, ಆ್ಯಂಡ್ ಮೋಲ್ ಫ್ರ್ಯಾಕ್ಷನ್ಗೆ ಯಾವುದೇ ಯೂನಿಟ್ ಇರೋದಿಲ್ಲ. ಸೊ ನೋ ಯೂನಿಟ್. ಸೊ ಹಾಗಾಗಿ ಡೈರೆಕ್ಟ್ ಆನ್ಸರನ್ನು ನೀವು ಈ ರೀತಿಯಾಗಿ ಈ ಸ್ಟೆಪ್ಸನ್ನು ಬರೆದು ಆನ್ಸರ್ ಬರೆದ್ರೆ 1 ಮಾರ್ಕ್. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಕ್ವೆಶ್ಚನ್ ಯಾವ ತರಹ ಕೇಳಿದ್ದಾರೆ ಅಂತಂದರೆ ನೋಡಿ, ಇಲ್ಲಿ ನಿಮಗೆ ಫ್ರೀಸಿಂಗ್ ಪಾಯಿಂಟ್. ಓಕೆ, ಸೊ ಫ್ರೀಸಿಂಗ್ ಪಾಯಿಂಟ್ ಡಿಪ್ರೆಷನ್ ಕಾನ್ಸ್ಟೆಂಟನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಹಾಗಿದ್ರೆ ಫ್ರೀಸಿಂಗ್ ಪಾಯಿಂಟ್ ಡಿಪ್ರೆಷನ್ ಕಾನ್ಸ್ಟೆಂಟ್ ಅಂದರೆ ಏನು, KF. ಓಕೆ, ಸೊ KFನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಹೌದಾ, 5% ಆಫ್ ಕೇನ್ ಶುಗರ್. ಓಕೆ, ಸೊ 5% ಆಫ್ ಕೇನ್ ಶುಗರ್ ಅಂತಂದರೆ ಕೇನ್ ಶುಗರ್ ಏನು, ದಿಸ್ ಈಸ್ ಸಲ್ಯೂಟ್. ಓಕೆ, ಸೊ ವಾಟರ್ ಏನು, ದಿಸ್ ಈಸ್ ಸಾಲ್ವೆಂಟ್. ಓಕೆ, ಸೊ ಸಲ್ಯೂಟ್ ಸಾಲ್ವೆಂಟ್. ಹೌದಾ, 5% ಅಂತಂದರೆ ಇಲ್ಲಿ ಸಲ್ಯೂಟ್ನ ವೇಟನ್ನು ನಾವೇನಂತ ತೊಗೊಳ್ತೀವಿ, W2 ಅಂತ ತೊಗೊಳ್ತೀವಿ. ಓಕೆ, ಸೊ ಕೇನ್ ಶುಗರ್ ಸಲ್ಯೂಟ್ ಅಂದಮೇಲೆ ಸೊ W2 ಸಲ್ಯೂಟ್ನ ವೇಟ್ ಎಷ್ಟು, 5 ಗ್ರಾಮನ್ನು ನಾವು 95 ಗ್ರಾಮ್ ಆಫ್ ವಾಟರಲ್ಲಿ ಡಿಸಾಲ್ವ್ ಮಾಡಿದ್ದೀವಿ ಅಂತ ಅರ್ಥ. ಓಕೆ, ಸೊ ಆವಾಗ ಅದು 5% ಸಲ್ಯೂಷನ್ ಆಗುತ್ತೆ. ಸೊ ಹಾಗಾಗಿ W1 ಅಂತಂದ್ರೇನು, ವೇಟ್ ಆಫ್ ವಾಟರ್ ಏನಾಗುತ್ತೆ, 95 ಗ್ರಾಮ್ ಆಯಿತು. ಓಕೆ, ಮತ್ತಿನ್ನೇನು ಕೊಟ್ಟಿದ್ದಾರೆ, ಗಿವನ್ ದ್ಯಾಟ್ ಫ್ರೀಸಿಂಗ್ ಪಾಯಿಂಟ್ ಆಫ್ ಪ್ಯೂರ್ ವಾಟರ್ ಈಸ್ 273.15 ಕೆಲ್ವಿನ್. ಹೌದಾ, ಸೊ ಪ್ಯೂರ್ ವಾಟರ್ದು. ಹೌದಾ, ಸೊ T0F. ಸೊ ದಿಸ್ ಈಸ್ ಪ್ಯೂರ್ ವಾಟರ್ನ ಫ್ರೀಸಿಂಗ್ ಪಾಯಿಂಟ್ ಆಗಿದೆ. ಓಕೆ, ಆ್ಯಂಡ್ ದೆನ್ ವಾಟರ್ನ ಫ್ರೀಸಿಂಗ್ ಪಾಯಿಂಟ್ 271 ಅಂತಂದರೆ ಸಾಲ್ವೆಂಟ್ನ ಫ್ರೀಸಿಂಗ್ ಪಾಯಿಂಟ್ 271 TF ಕೊಟ್ಟಿದ್ದಾರೆ. ಓಕೆ, ಸೊ ಫಾರ್ಮುಲಾ ಇವಾಗ ಏನು ಇದೆ ನಿಮಗೆ, ಸೊ ಫ್ರೀಸಿಂಗ್ ಪಾಯಿಂಟ್ ಡಿಪ್ರೆಷನ್ ಕಾನ್ಸ್ಟೆಂಟ್ನ ಫಾರ್ಮುಲಾ. ಸೊ ನೀವಿಲ್ಲಿ ಏನು ಮಾಡಬೇಕಂತಂದರೆ ಈ ಗಿವನ್ ಎಲ್ಲದನ್ನು ನೋಡ್ಕೊಂಡ್ಬಿಟ್ಟು ಅದಕ್ಕೆ ರಿಲೇಟೆಡ್ ಇರುವಂಥ, ಸೊ ನಿಮ್ಗೆ ಇಲ್ಲಿ ಏನೇನೆಲ್ಲ ವ್ಯಾಲ್ಯೂಸ್ ಸಿಕ್ಕಿದೆ, ಸೊ ಈ ವ್ಯಾಲ್ಯೂಸಿಗೆ ಸಂಬಂಧಪಟ್ಟಂಗೆ ಯಾವ ಫಾರ್ಮುಲಾ ಅಂತ ನೀವು ಫಸ್ಟ್ ಕಂಡುಹಿಡಿಬೇಕು. ಓಕೆ, ಸೊ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಒಂದಿಷ್ಟು ಪ್ರಾಬ್ಲಮ್ಸನ್ನು ನೀವು ಇವಾಗ ನೋಡ್ಕೊಂಡ್ಬಿಟ್ರಿ ಅಂದರೆ ನಿಮಗೆ ಗೊತ್ತಾಗುತ್ತೆ. ಸೊ ದಿಸ್ ಈಸ್ ದ ಫಾರ್ಮುಲಾ. ಓಕೆ, ಸೊ ಗಿವನ್ ಬರ್ಕೊಂಡ್ಮೇಲೆ ಫಾರ್ಮುಲಾ ಬರೆದ್ರಿ, ಆಯಿತಾ. ಸೊ ಇವಾಗ ನಿಮಗೆ ನೀವೇನು ಕಂಡುಹಿಡಿಬೇಕು, KFನ್ನು ಕಂಡುಹಿಡಿಬೇಕು. ಹೌದಾ, ಸೊ KFನ್ನು ಕಂಡುಹಿಡಿಬೇಕು ಅಂತಂದರೆ ನೀವು ಉಳಿದಿದ್ದು ಎಲ್ಲದ್ರದ್ದು ವ್ಯಾಲ್ಯೂಸ್ ಗೊತ್ತಿದೆಯಾ ನಿಮಗೆ, ಮೊದಲು ನೋಡ್ಕೊಳ್ಳಿ. W2 ವ್ಯಾಲ್ಯೂ ಗೊತ್ತಿದೆಯಾ, ಎಸ್, ಇಟ್ ಈಸ್ 5 ಗ್ರಾಮ್. 5 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಆ್ಯಂಡ್ M2 ವ್ಯಾಲ್ಯೂ ನಿಮಗೆ ಗೊತ್ತಿದೆಯಾ, ಇಲ್ಲ. ಸೊ ಬಟ್ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆ, ಸೊ ಮೋಲಾರ್ ಮಾಸನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ, ಕೇನ್ ಶುಗರ್ದು ಫಾರ್ಮುಲಾ ಕೊಟ್ಟಿದ್ದಾರೆ. ಓಕೆ, ಸೊ ನೀವು ಅದ್ರದ್ದು ಮಾಸನ್ನು ಕಂಡುಹಿಡಿಬೋದು.
ಹೌದಾ. ಸೊ 12 ಇಂಟು ಅಟೋಮಿಕ್ ಮಾಸ್ ಆಫ್ ಕಾರ್ಬನ್ 12 ಆ್ಯಂಡ್ 22 ಇಂಟು ಅಟೋಮಿಕ್ ಮಾಸ್ ಆಫ್ ಹೈಡ್ರೋಜನ್ 1 ಆ್ಯಂಡ್ 11 ಇಂಟು ಅಟೋಮಿಕ್ ಮಾಸ್ ಆಫ್ ಆಕ್ಸಿಜನ್ ಈಸ್ 16. ಹೌದಾ. ಸೊ ಟೋಟಲ್ ಆಗಿ 342 ಗ್ರಾಮ್ ಪರ್ ಮೋಲ್ ಆಯಿತು. ಸೊ ದಿಸ್ ಈಸ್ M2. ಹೌದಾ. ಸೊ ಆ್ಯಂಡ್ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಯಾವಾಗಲೂ M2 ಕೆಳಗಡೆ ಇರುತ್ತೆ, ಡಿನಾಮಿನೇಟ್ರಲ್ಲಿರುತ್ತೆ, ಆ್ಯಂಡ್ M2 ಜೊತೆಗೆ ಯಾವಾಗಲೂ WN ಇರುತ್ತೆ. ಓಕೆ. ನೆಕ್ಸ್ಟ್ ಆ್ಯಂಡ್ ದೆನ್ ಸೊ ನೀವೀಗ ಈ ವ್ಯಾಲ್ಯೂಸನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರಿ. W1 ಅಂತಂದರೆ ನಾವು ಕ್ಯಾಲ್ಕುಲೇಟ್ ಮಾಡಿಟ್ಟಿದ್ವಿ, ಸೊ 95. ಹೌದಾ. ಬಟ್ ನಿಮಗೆ ಈ ಡೆಲ್ಟಾ TF ಗೊತ್ತಿಲ್ಲ. ಸೊ ಡೆಲ್ಟಾ TFನ್ನು ಹೇಗೆ ಕಂಡುಹಿಡ್ತೀರಾ? ವೆರಿ ಸಿಂಪಲ್. T0F ಮೈನಸ್ TF ಮಾಡಿಬಿಟ್ರಿ ಅಂತಂದರೆ ದಟ್ ಈಸ್ ಡೆಲ್ಟಾ TF. ಹೌದಾ. ಸೊ ಅದನ್ನು ನೀವು ಇಲ್ಲಿ ಸಪ್ರೇಟಾಗಿ ಮಾಡಿ ಇಲ್ಲಿ ಹಚ್ಚಿದ್ರೂ ನಡೆಯುತ್ತೆ, ಅಥವಾ ನೀವು ಇಲ್ಲೇ ಇದೇ ತರಹ ಮಾಡ್ತೀರಿ ಅಂದ್ರೂ ಓಕೆ. ಸೊ ಹೇಗೆ ಇದನ್ನು ಸಪ್ರೇಟಾಗಿ ಕ್ಯಾಲ್ಕುಲೇಟ್ ಮಾಡಿದ್ದೀರಾ ಹಾಗೆ ಮಾಡ್ಬೋದು, ರೈಟ್. ಸೊ ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ನೀವು ಆನ್ಸರನ್ನು ವಿತ್ ಯೂನಿಟ್ ಹಚ್ಚಿದರೆ ಅಗೇನ್ 1 ಮಾರ್ಕ್. ಸೊ ಕ್ಯಾಲ್ಕುಲೇಷನ್ ಫಾರ್ಮುಲಾ ಆ್ಯಂಡ್ ವಿತ್ ಯೂನಿಟ್ ಆನ್ಸರ್ ಹಚ್ಚಿದರೆ 1 ಮಾರ್ಕ್. ನೆಕ್ಸ್ಟ್ ಅದೇ ತರಹ ನಿಮಗೆ ಕ್ಯಾಲ್ಕುಲೇಟ್ ಮಾಸ್ ಆಫ್ ವಿಟಮಿನ್ ಅಂತ ಕೇಳಿದ್ದಾರೆ. ಸೊ ಎಷ್ಟು ಮಾಸ್ ಆಫ್ ವಿಟಮಿನ್ ಡಿಸಾಲ್ವ್ ಆಗಬೇಕು ಅಂತಂದರೆ W2 ಎಷ್ಟು ಅಂತ ಕೇಳಿದ್ದಾರೆ ಅವರು. ಸಲ್ಯೂಟ್ ಎಷ್ಟು ಡಿಸಾಲ್ವ್ ಆಗಬೇಕು. W1 ಕೊಟ್ಟಿದ್ದಾರೆ 78 ಗ್ರಾಮ್ ಅಂತ ಹೇಳಿ, ಆ್ಯಂಡ್ ಡೆಲ್ಟಾ TFನ್ನು ಕೊಟ್ಟಿದ್ದಾರೆ 1.5 ಡಿಗ್ರಿ ಸೆಲ್ಸಿಯಸ್. ಓಕೆ. ಸೊ ಮೆಲ್ಟಿಂಗ್ ಪಾಯಿಂಟನ್ನು ಎಷ್ಟು ಲೋವರ್ ಮಾಡಬೇಕು? ಡೆಲ್ಟಾ TF 1.5. ಆ್ಯಂಡ್ KF ಆಫ್ ಎಸಿಟಿಕ್ ಆ್ಯಸಿಡ್ ಎಷ್ಟು ಕೊಟ್ಟಿದ್ದಾರೆ? ಸೊ ಇಟ್ ಈಸ್ 3.9 ಕೆಲ್ವಿನ್. ಓಕೆ. ಸೊ ನಾವು ಇಲ್ಲೇನು ಮಾಡಬೇಕು, ನೀವು ಅಗೇನ್ ಸೇಮ್ ಫಾರ್ಮುಲಾ. ಓಕೆ. ಬಟ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ W2 ಹಿಯರ್. ಹೌದಾ. ಸೊ ಎಲ್ಲ ಈ ವ್ಯಾಲ್ಯೂ ಗೊತ್ತಿದೆ, ಈ ವ್ಯಾಲ್ಯೂ ಗೊತ್ತಿದೆ, ಆ್ಯಂಡ್ M2 ಹೇಗೆ ಕಂಡುಹಿಡಬೇಕು ಜಸ್ಟ್ ತಾನೇ ನೋಡಿದ್ವಿ. ಹೌದಾ. ಸೊ M2 M2 ಅಂತಂದರೆ ಏನು? ವಿಟಮಿನ್ C ಅಂದರೆ ಆಸ್ಕಾರ್ಬಿಕ್ ಆ್ಯಸಿಡ್. ಅಗೇನ್ ಇಲ್ಲಿ ಫಾರ್ಮುಲಾ ಕೊಟ್ಟಿದ್ದಾರೆ. ಹೌದಾ. ಸೊ ಈ ಫಾರ್ಮುಲಾ ನೋಡಿಬಿಟ್ಟು ನೀವು ಈಸಿಯಾಗಿ ಮಾಸನ್ನು ಕಂಡುಹಿಡಿಬೋದು. ಅಟೋಮಿಕ್ ಮಾಸ್ ಗೊತ್ತಿದ್ದರೆ ಸಾಕು, ನಿಮಗೆ ಕಂಡುಹಿಡಿಬೋದು. ಯೂಶ್ವಲಿ ಕಾರ್ಬನ್ನು, ಹೈಡ್ರೋಜನ್, ಆಕ್ಸಿಜನ್ ಇದೇ ತರಹದ್ದೇ ಇರುತ್ತೆ. ಸೊ ಈಸಿಯಾಗಿ ಕಂಡುಹಿಡಿಬೋದು ನಾವು. ಸೊ W2ಗೆ ನೀವು ಇದೆಲ್ಲದನ್ನು ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರಿ ಅಂತಂದರೆ ಯು ವಿಲ್ ಗೆಟ್ ದ ಆನ್ಸರ್. ಓಕೆ. ನೆಕ್ಸ್ಟ್ ಸೊ ಅದೇ ತರಹ ಅನದರ್ ಪ್ರಾಬ್ಲಮ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ನೋಡಬಹುದು ಇದನ್ನು. ಸೊ ದಿಸ್ ಈಸ್ ಅಬೌಟ್ ಪಾರ್ಷಲ್ ಪ್ರೆಷರ್ ಮೇಲಿದೆ ಈ ಕ್ವೆಶನ್ನು. ಓಕೆ. ಸೊ ನಾನು ಇವಾಗ ನೆಕ್ಸ್ಟ್ ಕ್ವೆಶನ್ಸನ್ನು ನೋಡ್ತಾ ಹೋಗೋಣ. ಅಗೇನ್ ವೇಪರ್ ಪ್ರೆಷರ್ ಮೇಲಿದೆ ಕ್ವೆಶನ್ನು. ಓಕೆ. ಸೊ ಅಗೇನ್ ವೇಪರ್ ಪ್ರೆಷರ್ ಮೇಲೆ ಯಾವ ತರಹ ಕ್ವೆಶನ್ ಬಂದಿದೆ, ಆ್ಯಂಡ್ ವೇಪರ್ ಪ್ರೆಷರ್ದ ಫಾರ್ಮುಲಾನ ನೋಡ್ಕೊಂಡು ಹೋಗಿ. ಆಲ್ವೇಸ್ M2 ಜೊತೆಗೆ W1 ಡಿನಾಮಿನೇಟ್ರಲ್ಲಿ ಇರುತ್ತೆ M2. ಓಕೆ. ಸೊ ಅದೊಂದು ನೆನ್ಪಿಟ್ಕೊಂಡ್ರಿ ಅಂದರೆ ನಿಮಗೆ ಮೇಲಿಂದ ನೆನಪಾಗುತ್ತೆ. ಹೌದಾ. ನೆಕ್ಸ್ಟ್ ಕ್ಯಾಲ್ಕುಲೇಟ್ ಮೊಲ್ಯಾಲಿಟಿ ಅಂತ ಅವರು ನಿಮಗೆ ಕ್ವಶನನ್ನು ಕೇಳಿದ್ದಾರೆ. ಓಕೆ. ಸೊ ರಿಗಾರ್ಡಿಂಗ್ ಮೊಲ್ಯಾಲಿಟಿ. ಹೌದಾ. ಸೊ ಯಾವ ತರಹ ಸಾಲ್ವ್ ಮಾಡಬೇಕು. ನಾನು ತುಂಬ ಲೆಂದಿ ಆಗುತ್ತೆ, ಟೈಮ್ ಬಹಳ ತೊಗೊಳುತ್ತೆ ಅಂಥೇಳಿ ಫ್ಯೂ ಪ್ರಾಬ್ಲಮ್ಸ್ನಷ್ಟೇ ನಾನು ನಿಮಗೆ ಸಾಲ್ವ್ ಮಾಡಿ ತೋರಿಸ್ದೆ. ಓಕೆ. ಸೊ ನೀವು ಅದನ್ನು ಡೀಟೇಲಾಗಿ ನೋಡ್ಕೊಳ್ಬಹುದು ಆಮೇಲೆ. ಆ್ಯಂಡ್ ಅದನ್ನು ಬಿಟ್ಟರೆ ಬೇರೆ ಯಾವ ಥರ ಕ್ವಶನ್ಸ್ ಬರ್ಬೋದು ಸೊಲ್ಯೂಷನ್ ಚಾಪ್ಟರ್ ಮೇಲೆ ಅಂದರೆ ರಿಗಾರ್ಡಿಂಗ್ ಕ್ಯಾಲ್ಕುಲೇಷನ್ ಆಫ್ ಮೋಲಾರ್ ಮಾಸ್ ಆಫ್ ಸಲ್ಯೂಟ್. ಹೌದಾ. ಕೊಲಿಗೇಟಿವ್ ಪ್ರಾಪರ್ಟೀಸ್ ಇವಾಗ ತಾನೇ ನೋಡಿದ್ವಿ. ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್, ಈ ಒಂದು ಕಾನ್ಸೆಪ್ಟ್ ಮೇಲೆ ಸೊ ಈ ರೀತಿಯಾಗಿ ಕ್ವಶನ್ಸನ್ನು ಕೇಳಿದ್ದಾರೆ. ಯು ಕ್ಯಾನ್ ಸಿ ಹಿಯರ್. ಆ್ಯಂಡ್ ಮಾಡೆಲ್ ಪ್ರಾಬ್ಲಮ್ಸ್ ಆನ್ ಎಲಿವೇಷನ್ ಇನ್ ಬಾಯ್ಲಿಂಗ್ ಪಾಯಿಂಟ್. ಓಕೆ. ಸೊ ಅಗೇನ್ ಇದನ್ನು ಕೂಡ ನೋಡಿದ್ವಿ ನಾವು. ಆ್ಯಂಡ್ ಇದಾದಮೇಲೆ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಡೆಲ್ಟಾ TF ಮೇಲೆ ವಿ ಸಾ ದಟ್. ಆ್ಯಂಡ್ ಮಾಡೆಲ್ ಪ್ರಾಬ್ಲಮ್ಸ್ ಆನ್ ಆಸ್ಮಾಟಿಕ್ ಪ್ರೆಷರ್ ಪೈ ಮೇಲೆ. ಹೌದಾ. ನೆಕ್ಸ್ಟ್ ಎಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟರಿಗೆ ಬಂದರೆ, ಸೊ ಈ ಚಾಪ್ಟರಲ್ಲಿ ನೋಡಿ ನಿಮಗೆ ಯೂಶ್ವಲಿ ದೇ ಆಸ್ಕ್ ಡಿಗ್ರಿ ಆಫ್ ಡಿಸೋಸಿಯೇಷನನ್ನು ಕೇಳ್ತಾರೆ. ಓಕೆ. ಸೊ ಮೋಲಾರ್ ಕಂಡಕ್ಟಿವಿಟಿಯನ್ನು ಕೊಟ್ಟಿದ್ದಾರೆ, ಇಟ್ಸ್ ಗಿವನ್. ಆ್ಯಂಡ್ ಮಾಸ್ ಆಫ್ ಮಿಥೆನೋಯಿಕ್ ಆ್ಯಸಿಡನ್ನು ಕೂಡ ಅವರು ಕೊಟ್ಟಿದ್ದಾರೆ. ಇಷ್ಟು ಮಾಸ್ ಇದೆ, ಇಷ್ಟು ಅದರ ಮೋಲಾರ್ ಕಂಡಕ್ಟಿವಿಟಿ ಇದೆ. ನೀವು ಅದರ ಡಿಗ್ರಿ ಆಫ್ ಡಿಸೋಸಿಯೇಷನನ್ನು ಕಂಡುಹಿಡಿಬೇಕು. ಓಕೆ. ಸೊ ದೇ ಹ್ಯಾವ್ ಆಲ್ಸೋ ಗಿವನ್ ದೀಸ್ ವ್ಯಾಲ್ಯೂಸ್. ಆಯಿತಾ. ಸೊ ಜಸ್ಟ್ ನೀವೇನು ಮಾಡಬೇಕು ಅಂತಂದರೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಆನ್ಸರನ್ನು ವಿತ್ ಯೂನಿಟನ್ನು ನೀವು ಹಚ್ಚಬೇಕು. ಓಕೆ. ಸೊ ಡಿಗ್ರಿ ಆಫ್ ಡಿಸೋಸಿಯೇಷನ್ಗೆ ಏನಿದೆ ಯೂನಿಟು, ಮೋಲ್ಸ್ ಇದೆ. ಹೌದಾ. ಸೊ ಅವ್ರು ಏನನ್ನು ಕೇಳಿದ್ದಾರೆ ಅದಕ್ಕೆ ಏನು ಯೂನಿಟ್ ಹಚ್ಚಬೇಕು. ಓಕೆ. ಆ್ಯಂಡ್ ಅದಾದಮೇಲೆ ಈ ರೀತಿಯ ಕ್ವಶನ್ಸ್ ಕೇಳ್ತಾರೆ. ಸೊ ಯು ನೀಡ್ ಟು ಕ್ಯಾಲ್ಕುಲೇಟ್ ಮಾಸ್ ಆಫ್ ಕಾಪರ್ ಡಿಪಾಸಿಟೆಡ್. ಸೊ ಎಷ್ಟು ಕಾಪರ್ ಡಿಪಾಸಿಟ್ ಆಯಿತು ಈ ಎಲೆಕ್ಟ್ರೋಲೈಸಿಸಲ್ಲಿ ಅಂತ ಹೇಳಿ. ಓಕೆ. ಸೊ ಅವರು AB ಅಂತ ಕೊಟ್ಟಿದ್ದಾರೆ ಎಲೆಕ್ಟ್ರೋಲೈಟಿಕ್ ಸೆಲ್ಸ್. ಅದರಲ್ಲಿ ಏನು ಸೊಲ್ಯೂಷನ್ ಇದೆ, ಸಿಲ್ವರ್ ನೈಟ್ರೇಟ್ ಮತ್ತು ಕಾಪರ್ ಸಲ್ಫೇಟ್ ಸೊಲ್ಯೂಷನ್ಸ್ ಇದೆ. ಓಕೆ. ಸೊ ದೇ ಆರ್ ಕನೆಕ್ಟೆಡ್ ಇನ್ ಸೀರೀಸ್. ಕರೆಂಟ್ ಎಷ್ಟು ಫ್ಲೋ ಆಗ್ತಾ ಇದೆ? 1.5 ಆಂಪಿಯರ್ ಫ್ಲೋ ಆಗ್ತಾ ಇದೆ. ಓಕೆ. ಸೊ ಇದರಲ್ಲಿ ಏನಾಗುತ್ತೆ, 1.45 ಗ್ರಾಮ್ ಆಫ್ ಸಿಲ್ವರ್ ಈಸ್ ಡಿಪಾಸಿಟೆಡ್ ಎಟ್ ಕ್ಯಾಥೋಡ್. ಓಕೆ. ಸೊ ಎಷ್ಟು
ಹೊತ್ತು ಕರೆಂಟ್ ಫ್ಲೋ ಆಯಿತು ಆ್ಯಂಡ್ ಎಷ್ಟು ಮಾಸ್ ಆಫ್ ಕಾಪರ್ ಡಿಪಾಸಿಟ್ ಆಯಿತು ಅಂತ ಕಂಡುಹಿಡಿಬೇಕು. ಆ್ಯಂಡ್ ಅಟಮಿಕ್ ಮಾಸನ್ನು ಕೊಟ್ಟಿದ್ದಾರೆ ಆಫ್ ಕಾಪರ್ ಆ್ಯಂಡ್ ಸಿಲ್ವರ್. ಓಕೆ, ಸೊ ನಿಮಗೆ ಫಸ್ಟ್ ಈ ರಿಯಾಕ್ಷನ್ ಬರ್ಕೊಳ್ಳೋದಕ್ಕೆ ಗೊತ್ತಾಗಬೇಕು. ಈ ರಿಯಾಕ್ಷನ್ ಬರ್ಕೊಂಡ್ರೆ ನಿಮಗೆ ಮುಂದೆ ಪ್ರಾಬ್ಲಮ್ ಇದ್ದಾರೆ, ರೆಸಿಸ್ಟೆನ್ಸನ್ನು ಕೊಟ್ಟಿದ್ದಾರೆ. ಸೊ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ resistivity, conductivity and molar conductivity. Okay, so like this you have to write down the given answers and you should be knowing the formula. Okay, so ಇದು ಫಾರ್ಮುಲಾ, ಹೌದಾ? ಸೊ ಫಾರ್ಮುಲಾ ಬರೆದ್ಬಿಟ್ಟು ಇಲ್ಲಿ ಕೊಟ್ಟಿರುವಂತಹದ್ದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ನೀವು ಒಂದೊಂದನ್ನೇ ಕಂಡು ಹಿಡಿತಾ ಹೋಗಬೇಕು. ಓಕೆ, ಸೊ ರೆಸಿಸ್ಟಿವಿಟಿ, ಕಂಡಕ್ಟಿವಿಟಿ ಆ್ಯಂಡ್ ಮೋಲಾರ್ ಕಂಡಕ್ಟಿವಿಟಿ. ರೆಸಿಸ್ಟಿವಿಟಿ ಕಂಡಕ್ಟಿವಿಟಿಗೆ ಓಕೆ, ಸೊ 1/ρ ಆ್ಯಂಡ್ ಮೋಲಾರ್ ಕಂಡಕ್ಟಿವಿಟಿಯ ಫಾರ್ಮುಲಾ. ಓಕೆ, ಸೊ ದಿಸ್ ಒನ್, ಈ 3 ಫಾರ್ಮುಲಾನ ನೀವು ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಕ್ಯಾಲ್ಕುಲೇಟ್ ಗಿಬ್ಸ್ ಫ್ರೀ ಎನರ್ಜಿ, ಅಗೇನ್ ಇಂಪಾರ್ಟೆಂಟ್ ಕ್ವೆಶನ್, ಆ್ಯಂಡ್ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಫಾರ್ ಸೆಲ್ ರಿಯಾಕ್ಷನ್. ಸೊ ಈ ರೀತಿ ರಿಯಾಕ್ಷನನ್ನು ಕೊಟ್ಟು ಗಿಬ್ಸ್ ಫ್ರೀ ಎನರ್ಜಿ ಮತ್ತು ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟನ್ನು ಬರೀರಿ ಅಂತ ಕೇಳ್ತಾರೆ. ಸೊ ನಿಮಗೆ ಈ ಒಂದು ಫಾರ್ಮುಲಾಸ್ ಗೊತ್ತಿರಬೇಕು. ಓಕೆ, ಸೊ ಈ ಫಾರ್ಮುಲಾ ಆ್ಯಂಡ್ ದೆನ್ ದಿಸ್ ಒನ್ ಗಿಬ್ಸ್ ಫ್ರೀ ಎನರ್ಜಿಯ ಫಾರ್ಮುಲಾ ಡೆಲ್ಟಾ G naught ಈಸ್ ಈಕ್ವಲ್ ಟು -NF E0 ಇದರಲ್ಲಿ ನಿಮಗೆ ಲಾಗ್ ಬರುತ್ತೆ. ಸೊ ಲಾಗ್ ಟೇಬಲನ್ನು ನೀವು ಓದೋದನ್ನು ಕಲಿಬೇಕಾಗುತ್ತೆ, ಅದನ್ನು ತಿಳ್ಕೊಂಡಿರಬೇಕಾಗುತ್ತೆ. ಓಕೆ, ಬಟ್ ಸೊಲ್ಯೂಷನ್ಸಲ್ಲಾದರೆ ಈ ರೀತಿಯಾಗಿ ಡಿಫಿಕಲ್ಟ್ ಇದ್ದಿಲ್ಲ ಕ್ವೆಶನ್ಸ್, ದೇ ವರ್ ಕ್ವೈಟ್ ಈಸಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಂದು ಇದೇ ತರಹದ ಸೆಲ್ ರಿಯಾಕ್ಷನನ್ನು ಕೊಟ್ಟಿದ್ದಾರೆ. ಇದರದ್ದು EMF ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಅಗೇನ್ ಇದಕ್ಕೆ ನೀವು ಈ ರೀತಿಯಾಗಿ ರಿಯಾಕ್ಷನನ್ನು ಬರ್ಕೊಳ್ಬೇಕು. ಓಕೆ, ಸೊ ರಿಯಾಕ್ಷನನ್ನು ಸಾಲ್ವ್ ಮಾಡಿ ಈ ರೀತಿಯಾಗಿ ಬರ್ಕೊಂಡು and then you have to write the formula and you have to substitute the answer. So ಒಂದೊಂದಾಗಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಬೇಕು. then you will be able to find the answers and with unit ನೀವು ವೋಲ್ಟ್ಸ್ ನೀವು ಹಚ್ಚಬೇಕಾಗುತ್ತೆ ಯೂನಿಟ್. ನೆಕ್ಸ್ಟ್ ಕ್ಯಾಲ್ಕುಲೇಟ್ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ಕ್ಲೋರಿನ್. ಫಾರ್ಮುಲಾ ಗೊತ್ತಿರಬೇಕಾಗುತ್ತೆ. ಅಕಾರ್ಡಿಂಗ್ ಟು ಕೋಲ್ರಾಶ್ ಲಾ ಫಾರ್ಮುಲಾ ಏನು ಹೇಳುತ್ತೆ ಅಂತ ನಿಮಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ವಿತ್ ಯೂನಿಟ್ ನೀವು ಆನ್ಸರನ್ನು ಹಚ್ಚಬೇಕಾಗುತ್ತೆ. ಓಕೆ, ಆ್ಯಂಡ್ ಅದು ಬಿಟ್ಟರೆ ಯಾವ ಥರ ಕ್ವೆಶನ್ಸ್ ಕೇಳ್ತಾರೆ, ಕ್ಯಾಲ್ಕುಲೇಷನ್ ಆನ್ EMF ಆಫ್ ಸೆಲ್ ಮೇಲೆ ಕೇಳ್ತಾರೆ. ಈ ರೀತಿಯಾಗಿ ನಾವೀಗ ತಾನೇ ಒಂದು ನೋಡಿದ್ವಿ. ಆ್ಯಂಡ್ ಕ್ಯಾಲ್ಕುಲೇಷನ್ ಆಫ್ ಸ್ಟ್ಯಾಂಡರ್ಡ್ ಗಿಬ್ಸ್ ಫ್ರೀ ಎನರ್ಜಿ ಮೇಲೆ ಕ್ವೆಶನ್ಸನ್ನು ಕೇಳ್ತಾರೆ. ಸೊ ಯು ಕ್ಯಾನ್ ಸಾಲ್ವ್ ದೀಸ್ ಕ್ವೆಶನ್ಸ್ ಆಲ್ಸೋ, ಅಥವಾ ನಿಮ್ಗೆ ಈ ಕ್ವೆಶನ್ಸ್ ಈಗಾಗಲೇ ಸಾಲ್ವ್ ಇತ್ತು ಅಂತಂದರೆ ಜಸ್ಟ್ ಒಂದು ಸರ್ತಿ ನೋಡ್ಕೊಳ್ಳಿ ಅದನ್ನು. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್, ಕ್ಯಾಲ್ಕುಲೇಷನ್ ಆಫ್ ಕಂಡಕ್ಟಿವಿಟಿ ಆ್ಯಂಡ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ಸೊಲ್ಯೂಷನ್, ಮಾಡೆಲ್ ಪ್ರಾಬ್ಲಮ್ಸ್ ಆನ್ ಫ್ಯಾರಡೆ ಲಾ, ಈ ರೀತಿಯಾಗಿ ಕೇಳ್ತಾರೆ. ನೆಕ್ಸ್ಟ್ ಕೆಮಿಕಲ್ ಕೈನೆಟಿಕ್ಸ್ ಮೇಲೆ ಯಾವ ಥರ ಕ್ವೆಶನ್ ಬರುತ್ತೆ ಅಂತಂದರೆ, ಸೊ ಇಲ್ಲಿ ಫಸ್ಟ್ ಆರ್ಡರ್ ರಿಯಾಕ್ಷನ್ಗೆ ಎಷ್ಟು ಟೈಮ್ ತೊಗೊಳ್ತು. ಓಕೆ, ಸೊ ಇದರಲ್ಲಿ ನೀವು ಹಾಫ್ ಲೈಫ್ ಪೀರಿಯಡನ್ನು ಅವ್ರು ಕೊಟ್ಟಿದ್ದಾರೆ. ಸೊ ಯು ಹ್ಯಾವ್ ಟು ರೈಟ್ ದ ಟೈಮ್ ರಿಕ್ವೈರ್ಡ್. ಓಕೆ, ಸೊ ನೀವೇನು ಮಾಡಬೇಕು ಅಂತಂದರೆ ಈ ರೀತಿಯಾಗಿ ಗಿವನ್ ಏನೇನು ಕೊಟ್ಟಿದ್ದಾರೆ ಅಂತ ಹೇಳಿ ಬರ್ಕೊಂಡು ಅನಂತರ ನೀವು ಫಾರ್ಮುಲಾನ ಹಚ್ಚಿ ಅದರದ್ದು ಸಬ್ಸ್ಟಿಟ್ಯೂಷನ್ಸ್ ಮಾಡ್ತಾ ಹೋಗಿ. ಅಗೇನ್ ಇದರಲ್ಲಿ ಲಾಗ್ ಟೇಬಲ್ ಬರುತ್ತೆ. ಸೊ ಯು ಶುಡ್ ಬಿ ನೋಯಿಂಗ್ ಹೌ ಟು ರೀಡ್ ದ ಲಾಗ್ ಟೇಬಲ್. ಸೊ ಲಾಗ್ ಟೇಬಲನ್ನು ಓದೋದನ್ನು ಸ್ವಲ್ಪ ತಿಳ್ಕೊಳ್ಳಿ. ಓಕೆ, ನೆಕ್ಸ್ಟ್ ಆ್ಯಕ್ಟಿವೇಷನ್ ಎನರ್ಜಿ ಮತ್ತು ಪ್ರೀ ಎಕ್ಸ್ಪೋನೆನ್ಷಿಯಲ್ ಫ್ಯಾಕ್ಟರ್ನ ಕಂಡು ಹಿಡೀರಿ ಅಂತ ಕ್ವೆಶನ್ ಬಂದಿದೆ. ಸೊ ಈ ರೀತಿಯಾಗಿ ಅಗೇನ್ ಯು ಶುಡ್ ಬಿ ನೋಯಿಂಗ್ what's given there and you should be able to find out the exact formula for that and you should be able to put the substitution. ಸೊ ಸಬ್ಸ್ಟಿಟ್ಯೂಟ್ ಮಾಡಬೇಕು, ನೀವೇನೇನು ಗಿವನ್ ಕೊಟ್ಟಿದ್ದಾರೆ ಅದನ್ನು ಕೊಟ್ಟು ನೀವು ಸಾಲ್ವ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ರೇಟ್ ಆಫ್ ರಿಯಾಕ್ಷನ್ ಕ್ವಾಡ್ರೂಪಲ್ಸ್ ಅಂದರೆ 4 ಟೈಮ್ಸ್ ಜಾಸ್ತಿ ಆಗುತ್ತೆ ವೆನ್ ಟೆಂಪ್ರೇಚರ್ ಚೇಂಜಸ್ ಫ್ರಮ್ 293 to 313 ಕೆಲ್ವಿನ್. ಸೊ ನೀವು ಆ್ಯಕ್ಟಿವೇಷನ್ ಎನರ್ಜಿಯನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ದಿಸ್ ಈಸ್ ದ ಫಾರ್ಮುಲಾ ಆ್ಯಂಡ್ ದಿಸ್ ಈಸ್ ಗಿವನ್. ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ಆ್ಯಂಡ್ write with unit. Okay, so write the answer with unit. Next first order in A and second order in B, ಇದರಲ್ಲಿ differential rate equation ಮತ್ತು rate affected on increasing concentration of B 3 times and decreasing the concentration of A by 2 times. Next, how rate affected when concentration of both A and B are tripled. Okay, so ಈ ರೀತಿಯಾಗಿ ಟ್ರಿಕಿ ಕ್ವೆಶನ್ಸನ್ನು ಕೇಳಿದಾಗ ನೀವು ಒಂದೊಂದಕ್ಕೆ ನೀವು ಈ ರೀತಿಯಾಗಿ ಸ್ವಲ್ಪ ಫಾರ್ಮುಲೆನ ಡಿರೈವ್ ಮಾಡಿಕೊಂಡು ಬರೀಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ರೇಟ್ ಆಫ್ ಕಾನ್ಸ್ಟೆಂಟ್ ಫಾರ್ ರಿಯಾಕ್ಷನ್ ಈಸ್ 60 seconds. So how much time it will take to reduce the initial concentration of reactant to its 1/16th value. Knowing the formula and substitute, you will get the answer. ನೆಕ್ಸ್ಟ್ ಇದರಲ್ಲಿ ನೀವು ಇನಿಷಿಯಲ್ ರೇಟ್ ಆಫ್ ರಿಯಾಕ್ಷನನ್ನು ಕಂಡುಹಿಡಿಬೇಕು. ಆ್ಯಂಡ್ ಇದೆಲ್ಲದನ್ನು ನಾನು ಈ PDF ನಾನು ಟೆಲಿಗ್ರಾಮ್ ಚಾನಲ್ಗೆ ಶೇರ್ ಮಾಡಿರ್ತೀನಿ. ಯು ಕ್ಯಾನ್ ಗೆಟ್ ಇಟ್ ಫ್ರಮ್ ದೇರ್. ಆ್ಯಂಡ್ ಅದು ಬಿಟ್ಟರೆ ಬೇರೆ ಯಾವ ಥರ ಕ್ವೆಶನ್ಸ್ ಬರುತ್ತೆ ಅಂತಂದರೆ ಕ್ಯಾಲ್ಕುಲೇಷನ್ ಆಫ್ ರೇಟ್ ಕಾನ್ಸ್ಟೆಂಟ್ ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಈ ರೀತಿಯಾಗಿ ಕೇಳ್ತಾರೆ. ಆ್ಯಂಡ್ ಕ್ಯಾಲ್ಕುಲೇಷನ್ ಆಫ್ ಹಾಫ್ ಲೈಫ್ ಪೀರಿಯಡ್ ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಆ್ಯಂಡ್ ಮಾಡೆಲ್ ಪ್ರಾಬ್ಲಮ್ಸ್ ವಿಲ್ ಬಿ ಆನ್ ಆ್ಯಕ್ಟಿವೇಷನ್ ಎನರ್ಜಿ
ಯೂಸಿಂಗ್ ಎರೆನೆಸ್ ಈಕ್ವೇಷನ್. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ ಆರ್ಡರ್ ಆಫ್ ಅ ರಿಯಾಕ್ಷನ್. ಓಕೆ, ಸೊ ವೆಲ್ ಮೈ ಡಿಯರ್ ಚಿಲ್ಡ್ರನ್, ಈ PDF ನಾನು ನಿಮಗೆ ಶೇರ್ ಮಾಡಿರ್ತೀನಿ ನನ್ನ ಒಂದು ಟೆಲಿಗ್ರಾಮ್ ಚಾನಲಲ್ಲಿ. ಅದರಲ್ಲಿ ನೋಡ್ಕೊಂಡ್ಬಿಟ್ಟು ನೀವು ಇನ್ನೂ ಡೀಟೇಲ್ ಆಗಿ ಎಲ್ಲ ಕ್ವೆಶನ್ಸ್ ಹೇಗೆ ಸಾಲ್ವ್ ಆಗಿದೆ ಅಂತ ಹೇಳಿ ತಿಳ್ಕೊಳ್ಳಿ ಅಂತ ಹೇಳ್ತಾ, ಹೋಪ್ ಇಟ್ ಹೆಲ್ಪ್ಸ್ ಯು ಮೈ ಡಿಯರ್ ಚಿಲ್ಡ್ರನ್. ಹ್ಯಾಪಿ ಲರ್ನಿಂಗ್, ಆಲ್ ದ ವೆರಿ